ಲ್ಯಾಂಡ್ ಲಾರ್ಡ್. ಸೊ ಒಂದು ಲ್ಯಾಂಡ್ ಮಾರ್ಕ್ ಆಗೋ ಎಲ್ಲ ಲಕ್ಷಣಗಳು ಈಗಾಗಲೇ ಕಾಣ್ತಾ ಇದೆ. ಹಿಸ್ಟ್ರಿ ಏನೇನಿತ್ತು ಇಲ್ಲಿವರೆಗೂ ಅದೆಲ್ಲ ಸುಳ್ಳು ಅಂತ ಆಗ್ಬಿಡ್ಬೋದು. ಯಾರು ಉಳ್ಕೋತಾನೆ, ಯಾರು ಆಳ್ತಾನೆ, ಆಳವನ್ ಕರೆಕ್ಟಾ, ಉಳ್ಕೊಳ್ಳೋನ್ ಕರೆಕ್ಟಾ, ಈ ಎರಡರ ಮಧ್ಯೆ ನಡೆಯೋ ಜಟಾಪಟಿನೇ ಲ್ಯಾಂಡ್ ಲಾರ್ಡ್. ವಾಸ್ತವದ ಕತೆ ಅಂತ ಅನ್ಕೋಬೋದಾ? ಎಷ್ಟೋ ಸಾವಿರ, ಎಷ್ಟೋ ಲಕ್ಷ ರೈತಾಪಿ ಕುಟುಂಬಗಳು ನರಳ್ತಾ ಇದಾವೆ ಕೋರ್ಟ್ ಬಾಗ್ಲಲ್ಲಿ. ಇದೇ ಲ್ಯಾಂಡ್ ಲಾರ್ಡ್. ರೈತರು, ಸರ್ಕಾರ ಮತ್ತು ಅಧಿಕಾರ ನಾವಿನ್ನ ತುಂಬಾ ತಿದ್ಕೋಬೇಕು. ನಾವು ತಿದ್ಕೋಬೇಕ, ಸರ್ಕಾರ ತಿದ್ಕೋಬೇಕಂತ? ನಾವು ಅಂದ್ರೆ ನಾವೇ ಸರ್ಕಾರ ನಿರ್ಮಿಸೋರಲ್ವಾ. ಪ್ರಾಮಾಣಿಕವಾಗಿ ಇರುವಂತ ಅಧಿಕಾರಿಗಳಿಗೆ ನೀರು ನೆರಳು ಸಿಗದಿರೋ ಜಾಗದಲ್ಲಿ ಪೋಸ್ಟಿಂಗ್ ಇದೆ. ಸೊ ಹಂಗಾಗಿ ಆ ಪ್ರಾಮಾಣಿಕತೆ ಅಲ್ಲೆಲ್ಲೋ ನೀರು ನೆರಳು ಇಲ್ದಿರೋ ಜಾಗದಲ್ಲಿ ನರಳ್ತಾ ಇದೆ. ದ ರೂಲರ್ ಮೂಲಕ ರಾಜ್ ಬಿ ಶೆಟ್ಟಿ ಅಖಾಡಕ್ಕೆ ಎಂಟ್ರಿ ಆದ್ರು. ಅದ್ಭುತವಾದ ನಟ ಮತ್ತೆ ವಿದ್ಯಾವಂತ. ಲ್ಯಾಂಡ್ ಲಾರ್ಡ್. ಸೊ ಒಂದು ಲ್ಯಾಂಡ್ ಮಾರ್ಕ್ ಆಗೋ ಎಲ್ಲ ಲಕ್ಷಣಗಳು ಈಗಾಗಲೇ ಕಾಣ್ತಾ ಇದೆ. ಯಾಕಂದ್ರೆ ಯಾವಾಗ ಆ ಟೈಟ್ಲ್ ಬಂತು, ನೀವ್ ಯಾವಾಗ ಆ ಟೀಮು ಆ ಕಥೆಯನ್ನ ಆಯ್ಕೆ ಮಾಡ್ಕೊಂಡ್ರಿ, ಸೊ ನಿರೀಕ್ಷೆಗಳನ್ನ ಹುಟ್ಟಾಕ್ತು, ಒಂದಿಷ್ಟು ಕುತೂಹಲನೂ ಹುಟ್ಟಾಕ್ತು. ಇನ್ನೇನು ಜನವರಿ 23ಕ್ಕೆ ಸಿನಿಮಾ ಬರ್ತಾ ಇದೆ. ಹೌದು. ಇಲ್ಲಿ ಸರ್ವೈವರ್ ಅಂತ ನೀವು ಕಾಣಿಸ್ಕೊಂಡಿದ್ದೀರಿ. ಸೊ ನಿಜಕ್ಕೂ ನಿಮ್ಮ ಆ ಸಿನಿಮಾದಲ್ಲಿ ಹೋರಾಟ ಎಂತದ್ದು, ಯಾವುದರ ವಿರುದ್ಧ ಹೋರಾಟ? ತುಂಬಾ ಒಳ್ಳೆ ಪಾಯಿಂಟ್ ನೀವು ಕೇಳಿದ್ದು. ಇವತ್ತು ಲ್ಯಾಂಡ್ ಲಾರ್ಡ್ ನಲ್ಲಿ ಇವತ್ತೇನ್ ಮಕ್ಕಳು ಈ AI ಮೊರೆ ಹೋಗಿ AI ಎಲ್ಲ ನನ್ನ ಜೀವನ ಅಂತ ಅನ್ಕೊಂಡು ಅದ್ರಲ್ಲಿ ಏನ್ ಕಾಲ ಕಳೀತಾ ಇದ್ದಾರೆ. ಒಂದು ದಿವಸ ಬರಬಹುದು ಹಿಸ್ಟ್ರಿ ಏನೇನಿತ್ತು ಇಲ್ಲಿವರೆಗೂ ಅದೆಲ್ಲ ಸುಳ್ಳು ಅಂತ ಆಗ್ಬಿಡ್ಬೋದು. ಯಾಕಂದ್ರೆ ಮತ್ತೊಬ್ಬ ಯಾರೋ ಅವನ್ಗೆ ಅನುಕೂಲವಾಗಿರೋ AI ಮಾಡಿ ಇದನ್ನ ಹಿಸ್ಟ್ರಿ ಅಂತ ಹೇಳ್ಬಿಡ್ತಾರೆ. ಅದು ಕೃತಕ ಬುದ್ಧಿಮತ್ತೆ. ಅದು ಅಲ್ಲ, ಅದಾಗತ್ತ ಒಂದ್ ದಿವಸ. ಕರೆಕ್ಟ್. ಲ್ಯಾಂಡ್ ಲಾರ್ಡ್ ಅಂತ ಬಂದಾಗ ಒಬ್ಬ ರೈತ, ಅವನು 1 ಎಕರೆ ಓನರೋ, 20 ಎಕರೆ ಓನರೋ, 100 ಎಕರೆ ಓನರೋ, ಕಷ್ಟಪಟ್ರೆ ಏನೆಲ್ಲ ಪಡ್ಕೋಬಹುದು, ಅಥವಾ ಅವನು ಎಷ್ಟು ಕಷ್ಟಪಟ್ಟ, ಅದಕ್ಕೆ ಅವನಿಗೆ ಯಾವ ಯಾವ ಪರಿಸ್ಥಿತಿಗಳನ್ನ ಎದುರಿಸಬೇಕಾಗಿ ಬಂತು ಅಂದ್ರೆ ನಿಮ್ಮ ಮನೆಯಲ್ಲಿರೋ ನಿಮ್ಮ ತಂದೆಯ 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 ಕತೆ. ನಾವಿಲ್ಲಿ ಬಂದಿರೋದು ಪ್ರತಿಯೊಬ್ಬರು ರೈತರ ಮನೆಯಿಂದಾನೇ ಬಂದಿದೀವಿ ಹೊರತು ಯಾರೂ ನಾವು ಹುಟ್ಟುತ್ತಾ ಎಲ್ಲೂ ಇಲ್ಲ ಪ್ರಪಂಚದ ಮೇಲೆ. ಹೌದು, ಎಲ್ಲ ರೈತರೇನೆ. ಸೊ ಹಂಗಾಗಿ ಆ ರೈತರ ನೋವಿನ, ಖುಷಿಯ ಮತ್ತೆ ಎಲ್ಲ ಒಂದು ಇನ್ಫಾರ್ಮೇಟಿವ್ ಆಗಿರುವಂತ ಒಂದು ಸೊಗಸಾದ ಕತೆ ನಮ್ಮ ಲ್ಯಾಂಡ್ ಲಾರ್ಡ್ ಕತೆ. ಅಲ್ಲಿ ಯಾರು ಉಳ್ಕೋತಾನೆ, ಯಾರು ಆಳ್ತಾನೆ, ಆಳವನ್ ಕರೆಕ್ಟಾ, ಉಳ್ಕೊಳ್ಳೋನ್ ಕರೆಕ್ಟಾ, ಈ ಎರಡರ ಮಧ್ಯೆ ನಡೆಯೋ ಜಟಾಪಟಿನೇ ಲ್ಯಾಂಡ್ ಲಾರ್ಡ್. ವಾಸ್ತವದ ಕತೆ ಅಂತ ಅನ್ಕೋಬೋದಾ? ಅನ್ಕೋಬಹುದು. ವಾಸ್ತವಕ್ಕೆ ಹೌದು, 100%. ಇವತ್ತಿಗೂ ಆ ಸಮಸ್ಯೆ ಇದೆ. ಇವತ್ತಿಗೂ ನೀವು ನೋಡಿ ಪಾಪ, ನನ್ಗೆ ಎಲ್ಲಾ ಕಡೆ ಸುತ್ತಾಡೋದ್ರಿಂದ ಎಷ್ಟೋ ಜನಕ್ಕೆ ಅವ್ರಿಗೆ ಸಲ್ಲಬೇಕಾಗಿರೋ ಆಸ್ತಿಗೆ ಯಾರೋ ಇನ್ನೊಬ್ಬ ಅನುಕೂಲ ಇರೋನು ಸುಳ್ಳು ಕೇಸ್ಗಳನ್ನ ಹಾಕಿ ಅವರ ಇಡೀ ಜೀವಮಾನನ ಹಾಳು ಮಾಡಿದ್ದಾರೆ, ಇಡೀ ಜೀವನನ ನಾಶನ ಮಾಡಿದ್ದಾರೆ. ಅವನು ಯಾರು? ಅವ್ನು ಸ್ವಲ್ಪ ಬುದ್ಧಿವಂತ ಇರ್ತಾನೆ, ಇವನು ಯಾರು ಅಮಾಯಕ ಇರ್ತಾನೆ ಪಾಪ. ಆತರ ಸರ್, ನೀವು ನಂಬಲ್ಲ, ಆಲ್ ಓವರ್ ಬರೀ ನಮ್ಮ ಕರ್ನಾಟಕದಲ್ಲೇ ತಗೊಂಡ್ರೆ ಎಷ್ಟೋ ಸಾವಿರ, ಎಷ್ಟೋ ಲಕ್ಷ ರೈತಾಪಿ ಕುಟುಂಬಗಳು ನರಳ್ತಾ ಇದಾವೆ ಕೋರ್ಟ್ ಬಾಗ್ಲಲ್ಲಿ, ತಪ್ಪಿಲ್ದಿರ. ಕರೆಕ್ಟ್. ಯಾರೋ ಒಬ್ಬ ಸ್ವಲ್ಪ ಬುದ್ಧಿವಂತಿಕೆ ಇರೋನು ಎಷ್ಟು ಚೆನ್ನಾಗಿ ಮೋಸ ಮಾಡ್ತಾ ಇದ್ದಾನೆ ಅನ್ನೋದು ಪ್ರತಿ ಸರಿ ಗೊತ್ತಾಗತ್ತೆ. ಈ ಸಿನಿಮಾ ನೋಡಿದಾಗ ಏನೇನೆಲ್ಲ ಇರತ್ತೆ, ಎಲ್ರು ಅನುಭವಿಸ್ತಾ ಇದ್ದೀವಿ. ಎಲ್ಲರೂ ಈ ಸಿನಿಮಾ ನೋಡಿದವರಿಗೆ ಜಾಗೃತ ಮನೋಭಾವ ಆಗ್ಲಿ ಅನ್ನೋ ನಮ್ಮ ಆಸೆ, ಆಗ್ಲಿ ಅನ್ನೋ ನಮ್ಮ ಆಸೆ. ನನ್ಗೆ ಯಾವಾಗ್ಲೂ ನನ್ಗೆ ಒಂದೇ ಆಸೆ ಸರ್, ಇವತ್ತು ಯಾರೋ ಸಂಪಾದನೆ ಮಾಡಿರ್ತಾರೆ ಆಸ್ತಿ, ಆ ಆಸ್ತಿನ ಅವ್ರಿಗೆ ಅನುಭವಿಸೋಕೆ ಯೋಗ್ಯತೆ ಇರಲ್ಲ. ಯೋಗ್ಯತೆ ಇಲ್ಲದೆ ಇದ್ದು ಅದ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ. ಅದ್ರಲ್ಲೇನೋ ಒಂದಿಷ್ಟು ಬರ್ಲಿ ಎಂಜಿಲ್ ಕಾಸು ಅಂತ, ಅದನ್ನ ತಿನ್ನಕ್ಕೆ ಪಾಪ ನಿಜವಾಗ್ಲೇ ಸೇರ್ಬೇಕಾಗಿರುವಂತ, ಕಷ್ಟಪಟ್ಟಿರುವಂತ ರೈತರ ಮನೆಗೆ ಅದು ಸೇರ್ತಾ ಇರಲ್ಲ. ಅವು ನರಳ್ತಾ ಇರ್ತವೆ. ಇವನ್ ಯಾವನೋ ದುಡ್ಡಿರೋನ್ ಅದನ್ನ ಹಾಕಿ ಅದನ್ನ ಅವ್ರನ್ನ ನರಳಿಸ್ತಾ ಇರ್ತಾನೆ. ಅದು ಅವನಿಗೂ ಕರ್ಮ, ಅವ್ನಿಗೆ ಯಾವತ್ತೂ ಬಿಡಲ್ಲ. ಅವ್ರಿಗೆ ಹೋರಾಡೋ ಮನೋಭಾವನೆ. ಹೌದು, ಅವ್ರಿಗೆ ಸಂಪಾದನೆ ಮಾಡೋ ಯೋಗ್ಯತೆ ಇರಲ್ಲ, ಆದ್ರೆ ಇನ್ನೊಬ್ರು ಸಂಪಾದನೆ ಮಾಡಿರೋದ್ರ ಮೇಲೆ ಹಕ್ಕು ಚಲಾಯಿಸಕ್ ಹೋಗ್ತಾರೆ. ಎಷ್ಟು ಸಾವಿರ ಕುಟುಂಬಗಳು ಇವತ್ತು ನರಳ್ತಾ ಇದ್ದಾರೆ. ಇದೇ ಲ್ಯಾಂಡ್ ಲಾರ್ಡ್. ಓಕೆ, ಆ ಕಥೆನ ಹೇಳಕ್ ಹೊರಟಿದ್ದೀರಿ. ಎಸ್ ಸರ್, ನಮ್ಮ ಮಣ್ಣಿನ, ನಮ್ಮ ನೆಲದ ಕಥೆಗಳಲ್ಲಿ ಹೀರೋ ಆಗ್ಬೇಕಂತ ವಿಜಯ್ ಅವರಿಗೆ ಮುಂಚೆಯಿಂದನೂ ಆಸೆ ಬರ್ಲಿಲ್ವಾ?
ನಂಗೆ ಅಥವಾ ತುಂಬಾ ಆಗ ಕತೆ ಬರ್ಲಿಲ್ವಾ ಅಂತ? ಆ ಕತೆ ಬರ್ಲಿಲ್ಲ. ಅದು ಅಂದ್ರೆ ಈಗ ಜನರಲಿ ಈಗ ನಮ್ ಸಿನಿಮಾದಲ್ಲಿ ಏನಾಗುತ್ತೆ, ಅವ್ರದ್ದು ತಪ್ಪಲ್ಲ, ಕೆಲವು ಪ್ರೊಡ್ಯೂಸರ್ಗಳದ್ದು ತಪ್ಪಲ್ಲ, ಕೆಲವು ನಿರ್ದೇಶಕರುಗಳದ್ದು ತಪ್ಪಲ್ಲ. ಒಬ್ರು ಈಗ ಒಂದು ಸ್ಟಾರ್ಡಮ್ ಸಿಕ್ಕಿದೆ ಅಂದಿದ ತಕ್ಷಣನೇ ಸುಮಾರು ಪ್ರಯೋಗಗಳು ಮಾಡ್ತಾರೆ, ನಾವು ಕೂಡ ಒಪ್ಕೊಂಡಿರ್ತೀವಿ. ಸುಮಾರು ಪ್ರಯೋಗದಲ್ಲಿ ಈ ಸೋಲು ಗೆಲುವು ನೋಡಿದಾಗ ನಮ್ಗೊಂದು ಅನ್ಸುತ್ತೆ, ನಾನು ಇದನ್ನ ಮಾಡಿದ್ರೆ ಕರೆಕ್ಟ್ ಅನ್ನೋ ಕೆಲವು ಸಬ್ಜೆಕ್ಟ್ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಸಬ್ಜೆಕ್ಟ್ ಅಂದ್ರೆ ಲ್ಯಾಂಡ್ ಲಾರ್ಡ್ ಕೂಡ ಆಗತ್ತೆ. ರೈತರು, ಸರ್ಕಾರ ಮತ್ತು ಅಧಿಕಾರ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ನೀವು ಇದಕ್ಕೆ ಹೆಂಗೆ ಕನೆಕ್ಟ್ ಆಗ್ತೀರಾ ಅಂತ? ನಾನು ರೈತರ ಮನೆಯಿಂದ ಬಂದಿರುವಂತ ಹುಡುಗ. ನಾನು ಎಲ್ಲ ಹಳ್ಳಿಲಿ ಬೆಳೆದಿದ್ದು. ಆಮೇಲೆ ನಮ್ಗೆ ಬ್ಯಾಂಗ್ಳೂರ್ಗಿನ ಜಾಸ್ತಿ ಹಳ್ಳಿ ತುಂಬಾ ಇಷ್ಟ. ಅಲ್ಲಿನ ನೋವು, ಅಲ್ಲಿನ ಕಷ್ಟಗಳು ನೋಡಿದವರು ನಾವೆಲ್ಲಾನು. ಒಂದು ರೈತರದು ನೀವು ಕೇಳಿದ್ದು, ಇನ್ನೊಂದು ಅಧಿಕಾರ, ಸರ್ಕಾರ ಮತ್ತು ಅಧಿಕಾರ. ಸರ್ಕಾರ ಅಂತ ಬಂದಾಗ ನಾನು ಕಂಡಂತೆ ನಾವಿನ್ನ ತುಂಬಾ ತಿದ್ಕೋಬೇಕು. ಓಕೆ, ನಾವು ತಿದ್ಕೋಬೇಕ, ಸರ್ಕಾರ ತಿದ್ಕೋಬೇಕಂತ? ನಾವು ಅಂದ್ರೆ ನಾವೇ ಸರ್ಕಾರ ನಿರ್ಮಿಸೋರಲ್ವಾ? ಕರೆಕ್ಟ್. ನಾವಿನ್ನ ತುಂಬಾ ತಿದ್ಕೋಬೇಕು. ಅಧಿಕಾರ ಅಂತ ಬರೋದಾದ್ರೆ ಅದರ ದುರುಪಯೋಗನೇ ಜಾಸ್ತಿ ನಡೀತಾ ಇದೆ. ಪ್ರಾಮಾಣಿಕವಾಗಿ ಇರುವಂತ ಅಧಿಕಾರಿಗಳಿಗೆ ಎಲ್ಲೂ ಕರೆಕ್ಟ್ ಆಗಿರೋ ಜಾಗದಲ್ಲಿ ಪೋಸ್ಟಿಂಗ್ ಇಲ್ಲ, ಎಲ್ಲೋ ನೀರು ನೆರಳು ಸಿಗದಿರೋ ಜಾಗದಲ್ಲಿ ಪೋಸ್ಟಿಂಗ್ ಇದೆ. ಸೊ ಹಂಗಾಗಿ ಆ ಪ್ರಾಮಾಣಿಕತೆ ಅಲ್ಲೆಲ್ಲೋ ನೀರು ನೆರಳು ಇಲ್ದಿರೋ ಜಾಗದಲ್ಲಿ ನರಳ್ತಾ ಇದೆ. ಅಪ್ರಾಮಾಣಿಕತೆ ಇವತ್ತು ರಾಜಿಸ್ತಾ ಇದೆ ಎಲ್ಲ ಕಡೆ. ಕರೆಕ್ಟ್. ದ ರೂಲರ್ ಮೂಲಕ ರಾಜ್ ಬಿ ಶೆಟ್ಟಿ ಅಖಾಡಕ್ಕೆ ಎಂಟ್ರಿ ಆದ್ರು. ಸೊ ಈಗ ನಿಮ್ಮಿಬ್ಬರ ಅಖಾಡ ಹೆಂಗಿರುತ್ತೆ ಅಂತ? ಇಬ್ಬರದು ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ಕೂಡ ಅವರೊಟ್ಟಿಗೆ ಮಾಡಿದ್ದು. ತುಂಬಾ ಅದ್ಭುತವಾದ ನಟ, ಮತ್ತೆ ವಿದ್ಯಾವಂತ, ಮತ್ತೆ ವಿಚಾರವಂತ, ಮತ್ತೆ ತುಂಬಾ ಒಳ್ಳೆ ಮನಸ್ಸು, ಯಾರನ್ನೂ ಮೇಲು ಕೀಳು ಅಂತ ಭಾವನೆಗಳಿಲ್ದಿರೋ ಎಲ್ಲರನ್ನೂ ಒಂದೇ ರೀತಿ ನೋಡುವಂತ ತುಂಬಾ ಒಳ್ಳೆ ಮನಸ್ಸಿರುವಂತ ವಿಶೇಷವಾದ ವ್ಯಕ್ತಿ ನಮ್ಮ ರಾಜ್ ಬಿ ಶೆಟ್ರು. ನಾನು ತುಂಬಾ ಇಷ್ಟಪಡ್ತೀನಿ ಅವ್ರನ್ನ. ನಂದು ಅವರ ಕಾಂಬಿನೇಷನ್ನೇ ಒಂದು ಒಳ್ಳೆ ವಾವ್, ಹೆಂಗಿದೆ ಅಲ್ವಾ ಅಲ್ಲಿ ನಾನು ಅನ್ಕೊಂಡಿರೋದು ಆ ಸಿನಿಮಾನ ಲ್ಯಾಂಡ್ ಲಾರ್ಡ್ ನ ನೋಡುವಾಗ, ನನ್ನ ರಾಜ್ ಬಿ ಶೆಟ್ರನ್ನ ನೋಡಿದಾಗ ಇವರಿಬ್ರು ವಿಜಯ್ ಅಲ್ಲ, ರಾಜ್ ಬಿ ಶೆಟ್ರು ಅಲ್ಲ, ಇವರಿಬ್ರು ಪಾತ್ರಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಜರ್ನಿ ಕರ್ಕೊಂಡು ಹೋಗ್ತೀವಿ ಅನ್ನೋ ನಂಬಿಕೆಯಲ್ಲಿ ನಾವು ತುಂಬಾ ಪ್ರಾಮಾಣಿಕವಾಗಿ ಆ ಕೆಲಸನ ಮಾಡಿದ್ವಿ. ಎಸ್, ಸಲಗ ನೋಡಿದಾಗ, ಭೀಮಾ ನೋಡಿದಾಗ ವಿಜಯ್ ಅವರು ಒಂದಷ್ಟು ಪ್ರಾಮಾಣಿಕವಾಗಿ ಪ್ರತಿಭಾವಂತರನ್ನ ಹುಡುಕಿ ಕೆಲಸ ಕೊಟ್ರು. ಲ್ಯಾಂಡ್ ಅಲ್ಲೂ ಕೂಡ ಒಂದಷ್ಟು ಪ್ರತಿಭಾವಂತ ಕಲಾವಿದರು ಇದ್ದಾರೆ. ಅದಕ್ಕೆ ವಿಜಯ್ ಕಾರಣ ಅನ್ನೋ ಮಾತಿದೆ. ಇಲ್ಲ, ನಂದು ಆಸೆ ಏನಂದ್ರೆ ಯಾವಾಗ್ಲೂ ಜಡೇಶ್ದು ಕೂಡ ಆಸೆ ಇದೆ. ಓಕೆ, ಜಡೇಶ್ನ ಮನಸ್ಸಲ್ಲೂ ಕೂಡ ಹೊಸಬರಿಗೆ ಅಂದ್ರೆ ನಾನು ಯಾವಾಗ್ಲೂ ಒಂದು ರೂಲ್ಸ್ ನ ಫಾಲೋ ಮಾಡ್ತೀನಿ. ಈ ಪ್ರತಿ ಸರಿನೂ ನಾನು ಅವತ್ತು ಅಳಬ ಆಗಿ ಹೊಸಬ ಆದೆ. ಆ ಹೊಸಬರಿಗೆ ಅವಕಾಶ ಸಿಕ್ಕದಷ್ಟು ಒಂದಷ್ಟು ಪ್ರತಿಭೆಗಳ ಮೇಲೆ ಬರ್ತವೆ ಅನ್ನೋ ಆಸೆ. ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇನ್ನೊಂದಷ್ಟು ಪ್ರತಿಭೆಗಳು ಬಂದು ಇಂಡಸ್ಟ್ರಿನ ಕಟ್ಕೊಡ್ತವೆ ಅನ್ನೋ ಆಸೆಗೆ ಆ ಹೊಸಬರಿಗೆ ಅವಕಾಶ ಕೊಡೋದು. ಕರೆಕ್ಟ್ ಅಲ್ಲ? ಈ ಯೋಚನೆ ಎಲ್ರಿಗೂ ಬರಬೇಕು ಅಂತ. ಅದೇ ಬದಲಾವಣೆ ಆಗ್ಬೇಕಾಗಿದೆ. ಫಸ್ಟ್ ಇಲ್ಲಿ ಈ ರೀತಿಯ ಬದಲಾವಣೆ ಆದ್ರೆ ಯಾವುದೇ ಒಂದು ಕ್ಷೇತ್ರ ಮೇಲೆ ಬರಲು ಸಾಧ್ಯ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.